Good afternoon, everybody. Today, discussion about personality disorders, meaning and definition. What is personality disorder? The personality disorder are a group of mental health conditions that are characterized by inflexible and unhealthy patterns of thinking, feeling and behaving. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಆಗ್ತಕ್ಕಂಥ ಆ ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ಮತ್ತು ಆತನ ವರ್ತನೆಗಳಲ್ಲಿ ಅನಾರೋಗ್ಯಕರವಾದಂತಹ ಅಂಶಗಳು ಮೂಡಿದಾಗ ಅಥವಾ ಬಂದಾಗ ಅಥವಾ ಅದಕ್ಕೆ ಸಂಬಂಧಿಸಿದಂಥ ರೋಗಗಳು ಕಂಡಾಗ ಅದನ್ನು ನಾವು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಕರಿತೀವಿ. These inner experience and behaviors often differ from the expectations of the culture in which someone lives. People with personality disorders usually have a hard time getting along with others and dealing with everyone or everyday problems in the way that are expected by a cultural groups. ಮೀನ್ಸ್ ಈ ಒಂದು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತಕ್ಕಂಥದ್ದು ಕಾಮನ್ ಆಗಿ ಏನಾಗಿರುತ್ತೆ, ತನ್ನ ದಿನನಿತ್ಯದ ಸಮಸ್ಯೆಗಳನ್ನು ನಿರ್ವಹಿಸುವ ಸ್ಥಿತಿಯಲ್ಲಿ ಆ ವ್ಯಕ್ತಿಯ ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟದ್ದು ಅಂದರೆ ಅವರ ಕಲ್ಚರ್ಗೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಈ ಡಿಪೆಂಡೆನ್ಸಿ ಮೇಲೆ ಏನಾಗಿರುತ್ತೆ, ಆ ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ಮತ್ತು ಆತನ ವರ್ತನೆ ಅಂತಕ್ಕಂಥದ್ದು ಸಹಜ ಸ್ಥಿತಿಗಿಂತ ಭಿನ್ನವಾಗಿದ್ದಾಗ, ಅಂದರೆ ಇನ್ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅನ್ಹೆಲ್ತಿ ಪ್ಯಾಟ್ರನ್ಸ್ ಆದಂಥ ಅಂಶಗಳಾಗಿದ್ದಾಗ ಮಾತ್ರ ನಾವು ಅದನ್ನು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಕರಿತೀವಿ. ದೇ ಕಾಮನ್ಲಿ ಬಿಲೀವ್ ದಟ್ ದೇರ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಬಿಹೇವಿಂಗ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. ಹವೆವರ್ ದೇ ಟೆಂಡ್ ಟು ಹ್ಯಾವ್ ಎ ವೀವ್ ಆಫ್ ದ ವರ್ಲ್ಡ್ ದಟ್ ಐ ಕ್ವೈಟ್ ಡಿಫ್ರೆಂಟ್ ದ್ಯಾನ್ ಅದರ್ಸ್. ಯಾರು ಈ ಒಂದು ಪರ್ಸನಾಲಿಟಿ ಡಿಸಾರ್ಡರ್ಸ್ ಬಂದಿರುತ್ತೋ ಅವರು ಸಹಜ ವ್ಯಕ್ತಿತ್ವ ಮತ್ತು ಆತನ ಆಲೋಚನೆ ಮತ್ತು ವರ್ತನೆಗಿಂತ ಟೋಟಲಿ ಭಿನ್ನವಾಗಿರೋದನ್ನು ನಾವು ಕಾಣ್ತೀವಿ. ಆ್ಯಸ್ ಎ ರಿಸಲ್ಟ್ ದೇ ಮೇ ಫೈಂಡ್ ಇಟ್ ಡಿಫಿಕಲ್ಟ್ ಟು ಪಾರ್ಟಿಸಿಪೇಟ್ ಇನ್ ಸೋಷಿಯಲ್, ಎಜುಕೇಷನಲ್ ಆ್ಯಂಡ್ ಫ್ಯಾಮಿಲಿ ಆ್ಯಕ್ಟಿವಿಟೀಸ್. ಅಂದರೆ ಈ ಒಂದು ಅಂಶವನ್ನು ನಾವು ಐಡೆಂಟಿಫೈ ಮಾಡಿದಾಗ ಇದಕ್ಕೆ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥ ಸಾಮಾಜಿಕವಾದಂಥ, ಶೈಕ್ಷಣಿಕವಾದಂಥ ಮತ್ತು ಆ ಕೌಟುಂಬಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಅಂಶಗಳು ಪ್ರಮುಖವಾದಂಥ ಕಾರಣ ಆಗುತ್ತೆ. ದೇ ಆಲ್ಸೋ ಪ್ಲೇಸ್ ಬ್ಲೇಮ್ ಆನ್ ಅದರ್ಸ್ ಫಾರ್ ದೇರ್ ಚಾಲೆಂಜಸ್. ದೀಸ್ ಬಿಹೇವಿಯರ್ಸ್ ಆ್ಯಂಡ್ ಆಟಿಟ್ಯೂಡ್ಸ್ ಆಫನ್ ಕಾಸಸ್ ಪ್ರಾಬ್ಲಮ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಇನ್ ರಿಲೇಷನ್ಶಿಪ್ಸ್, ಸೋಷಿಯಲ್ ಎನ್ಕೌಂಟರ್ಸ್ ಆ್ಯಂಡ್ ವರ್ಕ್ ಆಲ್ಸೋ ಸ್ಕೂಲ್ ಸೆಟ್ಟಿಂಗ್ಸ್. ನಾವು ಈ ವರ್ತನೆಗಳನ್ನು, ಆ ಭಾವನೆಗಳನ್ನು ಅಥವಾ ಮನೋಭಾವನೆ ಮಾಡ್ತೀವಿ ಆ ವ್ಯಕ್ತಿಯ ಸಮಸ್ಯೆಗಳು ಮತ್ತು ಆತನ ಇತಿಮಿತಿಗಳಲ್ಲಿ ಮತ್ತು ಆತನ ವೈಯಕ್ತಿಕ ಸಂಬಂಧಗಳು ಹಾಗೂ ಸಾಮಾಜಿಕ ಸಂಬಂಧಗಳ ಮೇಲೆ ಮತ್ತು ಆತನ ಕೆಲಸದ ವ್ಯವಸ್ಥೆಯ ಮೇಲೆ ಸಂಬಂಧಪಟ್ಟಂಥ ಅಂಶಗಳನ್ನು ಒಳಗೊಂಡಿರ್ತವೆ. ದ ಮೇ ಆಲ್ಸೋ ಮೇಕ್ ಪೀಪಲ್ ವಿತ್ ಪರ್ಸನಾಲಿಟಿ ಡಿಸಾರ್ಡರ್ ಫೀಲ್ ಐಸೋಲೇಟೆಡ್ ವಿಚ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಡಿಪ್ರೆಷನ್ ಆ್ಯಂಡ್ ಆ್ಯಂಗ್ಸೈಟಿ. ಯಾರು ಇದನ್ನು ಪರ್ಸನಾಲಿಟಿ ಡಿಸಾರ್ಡರ್ ಒಳಗಾಗ್ತಾರೋ ಅವರೇನಾಗ್ತಾರೆ, ಡಿಪ್ರೆಷನ್ನು ಮತ್ತು ಆ್ಯಂಗ್ಸೈಟಿಗೆ ಒಳಗಾಗೋದನ್ನು ಕಾಣ್ತೀವಿ. ಸೊ ಹಾಗಾದರೆ ಈ ಒಂದು ಪರ್ಸನಾಲಿಟಿ ಡಿಸಾರ್ಡರ್ಸಲ್ಲಿ ವಿವಿಧವಾದಂಥ ಬಗೆಗಳನ್ನು ನಾವು ಕಾಣ್ತೀವಿ. ಹಾಗಾದರೆ ಆ ವಿವಿಧ ಬಗೆಗಳು ಯಾವಪ್ಪ ಅಂದರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಕ್ಲಸ್ಟರ್ ಎ, ಸಸ್ಪಿಷಿಯಸ್, ಅನುಮಾನಾಸ್ಪದವಾದಂಥದ್ದು. ಪ್ಯಾರಾನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಕರಿತೀವಿ ಇದನ್ನು, PPD ಅಂತ. ಪೀಪಲ್ ವಿತ್ ಪ್ಯಾರಾನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಆರ್ ವೆರಿ ಡಿಸ್ಟರ್ಫುಲ್ ಆಫ್ ಅದರ್ಸ್ ಆ್ಯಂಡ್ ಸಸ್ಪೇಷಿಯಸ್ ಆಫ್ ದೇರ್ ಮೋಟಿವ್ಸ್. ಅಂದರೆ ಯಾರು ಈ ಪ್ಯಾರಾನಾಯ್ಡ್ ಪರ್ಸನಾಲಿಟಿ ವ್ಯಕ್ತಿತ್ವ ಒಳಗಾಗಿರ್ತಾರೋ ರೋಗಕ್ಕೆ, ಅವರಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಕ್ಕಂಥ ಮತ್ತು ಅನುಮಾನಾಸ್ಪದವಾಗಿ ನೋಡ್ತಕ್ಕಂಥ ಮತ್ತು ನಿರಾಶಾದಾಯಕವಾದಂಥ ಮೋಟಿವ್ಸ್ ನಾವಲ್ಲಿ ಅವರಲ್ಲಿ ಕಾಣ್ತೀವಿ. ಎರಡನೇದು ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಇದು ವಿಚಿತ್ರ ವ್ಯಕ್ತಿತ್ವ ವಿಕಾರ ಅಂತ ಕರಿತೀವಿ. ಇದು People with this type of disorder display little interest in
ಫಾರ್ಮಿಂಗ್ ಪರ್ಸನಲ್ ರಿಲೇಷನ್ಶಿಪ್ ಆರ್ ಪಾರ್ಟ್ಯಾಕಿಂಗ್ ಇನ್ ಸೋಷಿಯಲ್ ಇಂಟ್ರಾಕ್ಷನ್. ಯಾರು ಈ ಒಂದು ಸ್ಕಿಜಾಯ್ಡ್ ಪರ್ಸನಾಲಿಟಿ ಒಳಗಾಗಿರ್ತಾರೋ ಅವರ ಪರ್ಸನಲ್ ರಿಲೇಷನ್ಶಿಪ್ಪು ಅಥವಾ ಅವರ ಸೋಷಿಯಲ್ ಇಂಟ್ರಾಕ್ಷನ್ ಏನಾಗಿರುತ್ತೆ ತುಂಬ ಕಡಿಮೆ ಇರ್ತಕ್ಕಂಥದ್ದು ಕಾಣ್ತೀವಿ. ಸ್ಕಿಜೋಫೆಟಲ್ ಪರ್ಸನಾಲಿಟಿ ಡಿಸಾರ್ಡರ್. Schizotypal personality disorder people believe they can influence other people or event with their thoughts. ಆತನ ಭಾವನೆಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಅವನು ಏನು ಮಾಡ್ತಾನೆ ತನ್ನನ್ನು ನಾನು ಮರೆತು ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗೆ ಕ್ಲಸ್ಟರ್ ಬಿನಲ್ಲಿ ಎಮೋಷನಲ್ ಆ್ಯಂಡ್ ಇಂಪಲ್ಸಿವ್ ಸಿಂಪ್ಟಮ್ಸ್. ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಸಲ್ಲಿ ಏನಾಗುತ್ತೆ ಅಂದರೆ people with antisocial personality disorder tend to manipulate or treat others harshly without expressing remorse for their actions. They may lie, steal or abuse alcohol or drugs. ಯಾರು ಈ ಆಂಟಿ ಸೋಷಿಯಲ್ ಪರ್ಸನಾಲಿಟಿಗೆ ಒಳಗಾಗಿರ್ತಾರೋ ಅವ್ರು ಏನಾಗಿರ್ತಾರೆ ಅಂದರೆ ಆಲ್ಕೋಹಾಲ್ ಅಬ್ಯೂಸು, ಡ್ರಗ್ ಅಬ್ಯೂಸಲ್ಲಿ ಅವ್ರು ಒಳಗಾಗೋದಕ್ಕೆ ಕಾಣ್ತೀವಿ. ಸುಳ್ಳು ಹೇಳ್ತಕ್ಕಂಥದ್ದು, ದರೋಡೆ, ಮೋಸ ಮಾಡ್ತಕ್ಕಂಥದ್ದು, ಈ ರೀತಿಯ ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಿರ್ತಾರೆ. ಅದಕ್ಕೆ ನಾವು ಅವ್ರನ್ನ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಪರ್ಸನ್ಸ್ ಅಥವಾ ಡಿಸಾರ್ಡರ್ ಒಳಗಾದಂಥ ವ್ಯಕ್ತಿಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಈ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ಸಲ್ಲಿ ಏನಾಗುತ್ತೆ ಅಂದರೆ ಪೀಪಲ್ ವಿತ್ ದಿಸ್ ಟೈಪ್ ಆಫ್ ಡಿಸಾರ್ಡರ್ ಆಫನ್ ಫೀಲ್ ಎಂಪ್ಟಿ ಆ್ಯಂಡ್ ಅಬಾಂಡೆಡ್ ರಿಗಾರ್ಡ್ಲೆಸ್ ಆಫ್ ಫ್ಯಾಮಿಲಿ ಆರ್ ಕಮ್ಯುನಿಟಿ ಸಪೋರ್ಟ್. ಈ ಅಂತಿಮ ಸೀಮಾ ರೇಖೆ ಅಂತ ಏನು ಕರಿತೀವಲ್ಲ ಅದನ್ನು ನಾವು ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ. ಈ ರೋಗಕ್ಕೆ ಅಥವಾ ಈ ಒಂದು ರೋಗಕ್ಕೊಳಗಾದಂಥವ್ರು ಏನು ಆಗ್ತಾರೆ, ಯಾವುದೇ ರಿಗಾರ್ಡ್ನೆಸ್ ಅವರಲ್ಲಿ ಕಾಣೋದಿಲ್ಲ, ಫ್ಯಾಮಿಲಿ ಬಗ್ಗೆ ಅಥವಾ ಕಮ್ಯುನಿಟಿ ಬಗ್ಗೆ ಸಪೋರ್ಟ್ ಅವರು ಮಾಡೋದಿಲ್ಲ. ದೇ ಮೇ ಹ್ಯಾವ್ ಡಿಫಿಕಲ್ಟ್ ಡೀಲಿಂಗ್ ವಿತ್ ಸ್ಟ್ರೆಸ್ಫುಲ್ ಈವೆಂಟ್ಸ್. ಒತ್ತಡದಾಯಕವಾದಂಥ ಅಂಶಗಳನ್ನು ಅವರು ಡಿಫಿಕಲ್ಟಿಯಾಗಿ ಅವರು ಕಠಿಣವಾಗಿ ಕಾಣ್ತಾರೆ. ದೇ ಮೇ ಹ್ಯಾವ್ ಎಪಿಸೋಡ್ಸ್ ಆಫ್ paranoid. They also tend to engage in risky and impulsive behavior such as unsafe sex, drinking and gambling. ಈ ರೋಗಕ್ಕೊಳಗಾದಂಥವ್ರು ಏನು ಮಾಡ್ತಾರೆ, ಅನ್ಸೇಫ್ ಆದಂತಹ ಅಥವಾ ಸೇಫ್ಟಿ ಇಲ್ಲದೆ ಇರ್ತಕ್ಕಂಥ ಸೆಕ್ಸಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು, ಡ್ರಿಂಕಿಂಗ್ ಅಂದರೆ ಡ್ರಗ್ಸ್ ಅಥವಾ ಆಲ್ಕೋಹಾಲನ್ನು ಕುಡಿತಕ್ಕಂಥದ್ದು, ಮತ್ತು ಗ್ಯಾಂಬ್ಲಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಅವರು ತೊಡಗ್ತಾರೆ. Histrionic personality disorder. In histrionic personality disorder, people frequently try to gain more attention by being overall dramatic or sexual provocative. They are easily influenced by other people and are extremely sensitive to criticism or disposal. Narcissistic personality disorder. People with narcissistic personality disorder believe that they are more important than others. They tend to exaggerate their achievements and may brag about their attractiveness or success. Have a deep need for admiration but lack of empathy for other people. ಬೇರೆಯವರ ವ್ಯಕ್ತಿಗಳ ಬಗ್ಗೆ ಅವರಿಗೆ ಎಂಪತಿ ಅಂತಕ್ಕಂಥದ್ದು ಅವರಿಗೆ ಇರೋದಿಲ್ಲ. ಹಾಗೆ ಕ್ಲಸ್ಟರ್ ಸಿನಲ್ಲಿ ಆಂಕ್ಷಿಯಸ್ ಅಂತಲೂ ಕರೀತಾರೆ ಅದನ್ನು. ಈ ಆಂಕ್ಷಿಯಸ್ ಸಂಬಂಧಪಟ್ಟಂಥ ಪರ್ಸನಾಲಿಟಿ ಡಿಸಾರ್ಡರ್ಸ್ ಯಾವಪ್ಪ ಅಂದರೆ ಒಂದು ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್. ಈ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ಸಲ್ಲಿ ಏನಂದರೆ ಪೀಪಲ್ ವಿತ್ ದಿಸ್ ಟೈಪ್ ಆಫ್ ಡಿಸಾರ್ಡರ್ ಆಫನ್ ಎಕ್ಸ್ಪೀರಿಯನ್ಸ್ ಫೀಲಿಂಗ್ಸ್ ಆಫ್ ಇನ್ಅಡಿಕ್ವೆನ್ಸ್, ಇನ್ಫೀರಿಯಾರಿಟಿ ಆರ್ ಅನ್ಅಟ್ರಾಕ್ಟಿವ್ನೆಸ್. ಯಾರು ಈ ಅವಾಯ್ಡೆಂಟ್ ಪರ್ಸನಾಲಿಟಿ ಇರ್ತಾರೋ ಅವ್ರು ಏನಾಗಿರ್ತಾರೆ, ತನ್ನ ಫೀಲಿಂಗ್ಸ್ನ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋಂಗಿಲ್ಲ, ಕಂಟ್ರೋಲ್ ಮಾಡ್ತಾರೆ. ಇನ್ಫೀರಿಯಾರಿಟಿ ಅವರಿಗೆ ಭಯ, ಅವರ ಹತ್ರ ನಾಚಿಕೆ ಹಾಗೂ ಅನ್ಅಟ್ರಾಕ್ಟಿವ್, ಯಾವುದೇ ರೀತಿಯ ಅವರಿಗೆ ಅಟ್ರಾಕ್ಟಿವ್ನೆಸ್ ಅವರಲ್ಲಿ ಇರೋದಿಲ್ಲ. ದೇ ಯೂಶುವಲಿ ಡೆವೆಲ್ ಆರ್ ಕ್ರಿಟಿಸಿಸಮ್ ಫ್ರಮ್ ಅದರ್ಸ್ ಆ್ಯಂಡ್ ಅವಾಯ್ಡ್ ಪಾರ್ಟಿಸಿಪೇಟಿಂಗ್ ಇನ್ ನ್ಯೂ ಆ್ಯಕ್ಟಿವಿಟಿ ಆರ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್. ಇಂಥ ಒಳಗಾದಂಥ ವ್ಯಕ್ತಿಗಳಲ್ಲಿ ಏನಾಗಿರುತ್ತೆ, ಯಾವಾಗಲೂ ಬೇರೆಯವರಿಂದ ಕ್ರಿಟಿಸಿಸಮ್ಗೊಳಗಾಗೋದನ್ನು ಕಾಣ್ತೀವಿ. ಯಾವುದೇ ಪ್ರೋಗ್ರಾಮ್ಗಳಲ್ಲಿ ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಹಾಗೆ ಹೊಸ ಫ್ರೆಂಡ್ಸ್ ಅಥವಾ ಯಾರನ್ನೇ ನ್ಯೂ ಫ್ರೆಂಡ್ಸ್ನ ಅವರು ಮಾಡ್ಕೊಳ್ಳೋದಿಲ್ಲ. ಇದು ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ಸ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಡಿಪೆಂಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್. ಈ ಇಂಡಿಪೆಂಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್
people heavily depend on other people to meet their emotional and physical needs. ಇಲ್ಲಿ ಹೆಸರು ಹೇಳುತ್ತೆ ಡಿಪೆಂಡೆನ್ಸಿ ಅಂತ. ಆ ಡಿಪೆಂಡೆಂಟ್ ಪರ್ಸನಾಲಿಟಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಏನಾಗಿರ್ತಾರೆ ಅಂದರೆ, ಯಾವುದೇ ಸಣ್ಣ ವಿಷಯ ಅಥವಾ ಆಲೋಚನೆ ಅಥವಾ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಬೇರೆಯವ್ರನ್ನ ಅವಲಂಬಿಸಿರ್ತಾರೆ, ಬೇರೆಯವರು ಹೇಳಿದಾಗಿ ಕೇಳ್ತಕ್ಕಂಥದ್ದು. ಆ ಥರ ಎಮೋಷನ್ಸು ಮತ್ತು ಅವರ ಫಿಸಿಕಲ್ ನೀಡ್ಸ್ ಏನಿರುತ್ತೆ, ಅಗತ್ಯತೆಗಳು, ಎಲ್ಲವನ್ನು ಅವರು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ದೇ ಯೂಶ್ವಲಿ ಅವಾಯ್ಡ್ ಬೀಯಿಂಗ್ ಅಲೋನ್, ಯಾವಾಗಲೂ ಒಂಟಿಯಾಗಿರಲಿಕ್ಕೆ ಇಷ್ಟಪಡ್ತಾರೆ. ದೇ ರೆಗ್ಯುಲರ್ಲಿ ನೀಡ್ reassurance when making discussion. They may also be likely to tolerate physical and verbal abuses. ಫಿಸಿಕಲಿ ಮತ್ತು ವರ್ಬಲ್ ಅಬ್ಯೂಸಸ್ ಎಲ್ಲ ಅವರು ಟಾಲರೆನ್ಸ್ ಮಾಡಲಿಕ್ಕೆ ಆಗೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಒಬೆಸಿವ್ ಕಂಪಲ್ಸಿವ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಈ ಒಬೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಅಂತಕ್ಕಂಥದ್ದು, ಪೀಪಲ್ ವಿತ್ ಒಬೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಹ್ಯಾವ್ ಆ್ಯನ್ ಓವರ್ whelming need for order. They strongly adhere to rules and regulations. They feel extremely uncomfortable when perfection is not achieved. They may even neglect personal relationship to focus on making a project perfect. ಹಾಗಾದರೆ ಹೌ ಈಸ್ ಎ ಪರ್ಸನಾಲಿಟಿ ಡಿಸಾರ್ಡರ್ ಟ್ರೀಟೆಡ್? ನಾವು ಹೇಗೆ ಪರ್ಸನಾಲಿಟಿ ಡಿಸಾರ್ಡರ್ಸ್ನ ಟ್ರೀಟ್ ಮಾಡ್ತೀವಿ? ಒಂದು ಮೇಯ್ನ್ಲಿ ಸೈಕೋಥೆರಪಿ ಆರ್ ಟಾಕ್ ಥೆರಪಿ ಮೇ ಹೆಲ್ಪ್ ಇನ್ ಮ್ಯಾನೇಜಿಂಗ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಏನು ಈ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇದೆ, ಇದನ್ನು ಸೈಕೋಥೆರಪಿ ಅಂತಕ್ಕಂಥದ್ದು ಒಂದು ಚಿಕಿತ್ಸೆ ಅಂತಕ್ಕಂಥದ್ದು ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಒಂದು ಚಿಕಿತ್ಸೆ. ಡ್ಯೂರಿಂಗ್ ಸೈಕೋಥೆರಪಿ ಯು ಆ್ಯಂಡ್ ಎ ಥೆರಪಿಸ್ಟ್ ಕ್ಯಾನ್ ಡಿಸ್ಕಸ್ ಯುವರ್ ಕಂಡೀಷನ್ಸ್ ಆ್ಯಸ್ ವೆಲ್ ಆ್ಯಸ್ ಯುವರ್ ಫೀಲಿಂಗ್ಸ್ ಆ್ಯಂಡ್ ಥಾಟ್ಸ್. ಈ ಒಂದು ಸೈಕೋಥೆರಪಿನಲ್ಲಿ ಏನಾಗುತ್ತೆ, ಕ್ಲೈಂಟು ಮತ್ತು ಥೆರಪಿಸ್ಟ್ ಏನು ಮಾಡ್ತಾರೆ, ಆ ಥರ ಭಾವನೆಗಳನ್ನು, ಅಂದರೆ ಕ್ಲೈಂಟ್ನ ಭಾವನೆಗಳ ಮತ್ತು ಆಲೋಚನೆಗಳ ಬಗ್ಗೆ ಅವರು ಸಲಹೆಯನ್ನು ಕೊಡೋದ್ರ ಮೂಲಕ ಆ ಸಲಹೆಯನ್ನು ತಗೊಳ್ತಾರೆ. ದಿಸ್ ಕ್ಯಾನ್ ಪ್ರೊವೈಡ್ ಯು ವಿತ್ ಇನ್ಸೈಟ್ ಆನ್ ಹೌ ಟು ಮ್ಯಾನೇಜ್ ಯುವರ್ ಸಿಂಪ್ಟಮ್ಸ್ ಆ್ಯಂಡ್ ಬಿಹೇವಿಯರ್ ದಟ್ ಇಂಟರ್ಫಿಯರ್ ವಿತ್ ಯುವರ್ ಡೈಲಿ ಲೈಫ್. ದೇ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಕೋಥೆರಪೀಸ್. ಈ ಒಂದು ಚಿಕಿತ್ಸೆಗಳಲ್ಲಿ ಡಿಫ್ರೆಂಟ್ ಆದಂಥ ಥೆರಪಿಗಳನ್ನು ಕಾಣ್ತಾ ಹೋಗ್ತೀವಿ. ಡಯಾಲೆಕ್ಟಿಕಲ್ ಬಿಹೇವಿಯರ್ ಥೆರಪಿ ಕ್ಯಾನ್ ಇನ್ಕ್ಲೂಡ್ ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ ಸೆಷನ್ಸ್. ಅಂದರೆ ರೋಗಿ ಗುಂಪಾಗಿ ಮತ್ತು ಇಂಡಿವಿಜುವಲ್ ಆಗಿ ಥೆರಪಿಯನ್ನು ಕೊಡ್ತಕ್ಕಂಥದ್ದು ನಾವು ಡಯಾಲೆಕ್ಟಿಕಲ್ ಬಿಹೇವಿಯರ್ ಥೆರಪಿ ಅಂತ ಕರಿತೀವಿ. ವೇರ್ ಪೀಪಲ್ ಲರ್ನ್ ಹೌ ಟು ಟಾಲರೇಟ್ ಸ್ಟ್ರೆಸ್ ಆ್ಯಂಡ್ ಇಂಪ್ರೂವ್ ರಿಲೇಷನ್ಶಿಪ್. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಏಮ್ಸ್ to teach people how to change negative thinking patterns so they can better cope with everyday challenges. ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ CBT ಅಂತ ಏನು ಕರಿತೀವಲ್ಲ, ಇದರ ಉದ್ದೇಶ ಏನಪ್ಪ ಅಂದರೆ ಜನರಿಗೆ ಹೌ ಟು ಚೇಂಜ್ ನೆಗೆಟಿವ್ ಥಿಂಗ್ಸ್, ಅಂದರೆ ಆ ನೆಗೆಟಿವ್ ಥಾಟ್ಸ್ಗಳನ್ನು ಹೇಗೆ ನಾವು ಬದಲಾವಣೆ ಮಾಡ್ಕೋಬೇಕು, ಪ್ಯಾಟರ್ನ್ಸ್, ಸೊ ದೇ ಕ್ಯಾನ್ ಬೆಟರ್ ಕೋಪ್ ವಿತ್ ಎವ್ರಿಡೇ ಚಾಲೆಂಜಸ್. ಅಂದರೆ ಪ್ರತಿನಿತ್ಯದ ಸಮಸ್ಯೆಗಳು ಮತ್ತು ಆ ಒಂದು ನೀಡ್ಸ್ನ ಅವುಗಳನ್ನು ನಾವು ಆಲೋಚನೆ ಮಾಡೋ ಸಮಯದಲ್ಲಿ ಆ ನೆಗೆಟಿವ್ಸ್ನ ಹೇಗೆ ನಾವು ಪಾಸಿಟಿವ್ ಥಿಂಕಿಂಗ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ CBTನಲ್ಲಿ ಕಲಿತಾ ಹೋಗ್ತೀವಿ. ಆಮೇಲೆ ಮೆಡಿಕೇಷನ್. ದೇರ್ ಆರ್ ನಾಟ್ ಎನಿ ಡ್ರಗ್ ಅಪ್ರೂವ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಅಂದರೆ ಯಾವುದೇ ಪರ್ಸನಾಲಿಟಿ ಡಿಸಾರ್ಡರ್ಸ್ಗೆ ಇನ್ನೂ ಔಷಧಿಯನ್ನು ಕನ್ಫರ್ಮ್ ಮಾಡಿಲ್ಲ, ಅಪ್ರೂವ್ ಮಾಡಿಲ್ಲ. ಹವೆವರ್ ಸರ್ಟೆನ್ ಟೈಪ್ ಆಫ್ prescription medication might be helpful in reducing various personality disorder symptoms. Antidepressant ಅಂತಕ್ಕಂಥ ಒಂದು which can help improve the depressed mood, anger or impulsivity. ಈ ಆಂಟಿಡಿಪ್ರೆಸೆಂಟ್ ಇರ್ತಕ್ಕಂಥ ಮೆಡಿಕೇಷನ್ ಏನಾಗುತ್ತೆ ಅಂದರೆ ಆ ರೋಗಿಯ ಇಂಪ್ರೂವ್ ಎ ಡಿಪ್ರೆಸ್ಡ್ ಮೂಡ್, ಆ್ಯಂಗರ್ ಆರ್ ಇಂಪಲ್ಸಿವಿಟಿ ಅಂತ. ಮೂಡ್ ಸ್ಟೆಬಿಲೈಸರ್ಸ್ which prevent mood swings and reduce irritability and aggression. ಅವರ ಕೋಪ ಮತ್ತು ಆ ಒಂದು ಒತ್ತಡದ ಸ್ಥಿತಿ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಆಂಟಿಸೈಕೋಟಿಕ್ ಮೆಡಿಕೇಷನ್ಸ್. ಆಂಟಿಸೈಕೋಟಿಕ್ ಮೆಡಿಕೇಷನ್ ಆಲ್ಸೋ ನೋನ್ ಆ್ಯಸ್ ನ್ಯೂರೋಲೆಪ್ಟಿಕ್ಸ್ which may be beneficial for people who often lose touch with reality. Anti-anxiety medication which helps relieve anxiety, agitation and insomnia.
These are all the personality disorders and types of personality disorders, and also how is personality disorders are treated. Now the class is closed. Thank you.